ನಮಸ್ಕಾರ, ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಹೊರಟಿರುವ ಜಾಗ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ಬ್ಯಾಂಗ್ಳೂರಿಂದ ಹೆಚ್ಚು ಕಡಿಮೆ 30-32 ಕಿಲೋಮೀಟರ್ ಒಳಗೆ ಇದೆ. ಹಾಗೆ ವಿಶಾಲವಾದ ಜಾಗ ಇರೋ ಕಾರಣ ಒಂದಷ್ಟು ಫೋಟೋಸ್ ಅನ್ನ ನೋಡಿ ತಿಳ್ಕೊಂಡೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಕೂಡ ಆರಾಮಾಗಿ ಮಾಡ್ಕೊಳ್ಬಹುದಲ್ವಾ, ಹಾಗಾಗಿ ನಾವು ಈ ಜಾಗವನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಇಲ್ಲಿ ಡ್ರೈವ್ ಕೂಡ ತುಂಬಾ ಚೆನ್ನಾಗಿದೆ. ಸುತ್ತಲೂ ಆ ಕಡೆ ಈ ಕಡೆ ನಿಮ್ಗೆ ಹಸಿರೇ ಹಸಿರು ಕಾಣಿಸುತ್ತೆ. ಮಳೆಗಾಲ ಆಗಿರುವ ಕಾರಣನೂ ಕೂಡ ಆಗಿರಬಹುದು. ದೇವಸ್ಥಾನದ ತುದಿಯಲ್ಲಿ ನಾವು ಪಾರ್ಕಿಂಗ್ ಮಾಡಿ ಇವಾಗ ಹೊರಟಿದೀವಿ. ಇಲ್ಲಿ ಈ ತರ ಚಿಕ್ಕ ಚಿಕ್ಕ ಮೆಟ್ಟಿಲುಗಳಿದೆ. ಈ ಮೆಟ್ಲನ್ನ ಹತ್ಕೊಂಡು ನಾವು ಹೋಗ್ಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ತೆರೆದಿರ್ಲಿಲ್ಲ, ಹಾಗಾಗಿ ನಾವು ದರ್ಶನ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಈ ದೇವಸ್ಥಾನದ ಬಗ್ಗೆ ಒಂದು ಕತೆ ಕೂಡ ಇದೆ. ಹಿಂದೆ ಭೀಮ ನೀರು ಬೇಕು ಅಂತ ಹೇಳಿ ಒಂದು ಬಾಣವನ್ನ ಬಿಟ್ಟಾಗ ಆ ಬಾಣ, ಇಲ್ಲಿ ಬಿಟ್ಟಿರುವ ಬಾಣ ನಂದಿ ಬೆಟ್ಟಕ್ಕೆ ಹೋಗಿ ತಲುಪ್ತಂತೆ. ಹಾಗೆ ಇನ್ನೊಂದು ಕತೆ ಏನು ಅಂದ್ರೆ, ಪ್ರತಿದಿನ ರಾತ್ರಿಯಲ್ಲಿ ಆಂಜನೇಯ ಸ್ವಾಮಿ ಬರ್ತಾನೆ. ಹಾಗೆ ಅವನು ಬಂದಾಗ ದೇವಸ್ಥಾನದ ಒಳಗಿರೋ ಗಂಟೆಗಳೆಲ್ಲ ತಾನಾಗಿ ಹೊಡೆದುಕೊಳ್ಳೋಕೆ ಶುರು ಆಗತ್ತೆ ಅಂತ ಕೂಡ ಒಂದು ಪ್ರತೀತಿ ಇದೆಯಂತೆ. ಇಲ್ಲಿ ಬೆಟ್ಟ ಹತ್ತಿ ನೀವು ಸುತ್ತಲೂ ನೋಡಿದಾಗ ತುಂಬಾ ಚೆನ್ನಾಗಿರೋ ವ್ಯೂಸ್ ಕಾಣುತ್ತೆ ನಿಮ್ಗೆ. ನೋಡಿ, ಈ ತರ ಕಲ್ಲುಗಳೆಲ್ಲ ಈ ತರ ಇದೆ ನೋಡಿ. ಒಂದು 360 ಡಿಗ್ರಿ ವ್ಯೂ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ದೇವಸ್ಥಾನದಿಂದ ಹಾಗೆ ಮುಂದೆ ನಡ್ಕೊಂಡು ಹೋದ್ರೆ ನಿಮ್ಗೆ ಅಲ್ಲಲ್ಲಿ ಈ ತರ ಕಲ್ಲು ಮಂಟಪಗಳು ಕೂಡ ಸಿಗತ್ತೆ. ಇದನ್ನ ಯಾಕಾಗಿ ಮಾಡಿದ್ದಾರೆ, ಇದನ್ನ ಯಾಕಾಗಿ ಬಳಸ್ತಿದ್ರು ಹಿಂದಿನವರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಅಲ್ಲಲ್ಲಿ ಈ ತರದ್ದೊಂದು ನಿರ್ಮಿಸಿದ್ದಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೇವಸ್ಥಾನದ ಮುಂಭಾಗದಲ್ಲಿ ಎಲ್ಲಾ ಹಳೆಯ ದೇವಸ್ಥಾನಗಳ ಎದುರಿಗೆ ಇರುವ ತರ ಇಲ್ಲೂ ಕೂಡ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಕೂಡ ಒಂದು ಸಣ್ಣ ಕಲ್ಲು ಮಂಟಪ, ಹಾಗೆ ಅಲ್ಲಿ ಒಂದು ದೊಡ್ಡ ತುಳಸಿ ಕಟ್ಟೆ, ಮತ್ತೆ ಒಂದು ನಾಗದೇವತೆ ಕೂಡ ಇದೆ ಅಂತ ಅನ್ಸುತ್ತೆ. ಅಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರಬಹುದು. ಅದು ಕೂಡ ಕಾಣುತ್ತೆ. ಇಲ್ಲಿ ಕೂಡ ನಾವು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬಹುದು. ನನಗೆ ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಅನ್ಲಕ್ಕಿಲಿ ಒಂದು ಸ್ವಲ್ಪ ಮಳೆ ಬರಕ್ಕೆ ಶುರು ಆಯಿತು. ಹಾಗಾಗಿ ನಾವು ಬೇಗ ವಾಪಸ್ ಹೋದ್ವಿ ಇಲ್ಲಿಂದ. ನೋಡೋಣ, ಮತ್ತೊಮ್ಮೆ ಯಾವತ್ತಾದರೂ ಬಂದಾಗ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಕಳಿಬೇಕು ಅಂತ ನನಗೆ ಆಸೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಮಣ್ಣಿನ ಕಾಲು ಹಾದಿ ಇದೆ, ಇದನ್ನ ನಡ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಮುಂದೇನಿದೆ ಅಂತ ಹೇಳಿ. ಇಲ್ಲಿ ಸುತ್ತಮುತ್ತಲು ಒಂದಷ್ಟು ಹಳ್ಳಿಗಳಿದೆ ಅಂತ ಭಾವಿಸ್ತೀನಿ. ನಾವು ರಾವುಗೊಡ್ಲು ಅನ್ನೋ ಒಂದು ಬೋರ್ಡ್ ಕಾಣಿಸ್ತು, ಆ ರೋಡಲ್ಲೇ ನಾವು ಬಂದಿರೋದು. ಹಾಗಾಗಿ ಈ ಹಳ್ಳಿ ರಾವುಗೊಡ್ಲೆ ಇರಬಹುದು ಅಂತ ನನ್ನ ಭಾವನೆ. ಇಲ್ಲಿ ಗದ್ದೆಗಳೆಲ್ಲ ತುಂಬಾ ಚೆನ್ನಾಗಿ ಹಸಿರಾಗಿ ನಳನಳಿಸ್ತಾ ಇದೆ. ಹಾಗೆ ಸಣ್ಣ ಪುಟ್ಟ ಜರಿ ತೊರೆಗಳು ಇಲ್ಲಿ ಕಾಣಿಸ್ತಾ ಇದೆ. ಇದು ಯಾವುದು ಅಂದ್ರೆ ಪ್ರಕೃತಿ ಸಹಜವಾಗಿ ಹರಿತಾ ಇರುವ ನೀರು. ಬಹುಶಃ ಮಳೆಗಾಲದಲ್ಲಿ ಮಾತ್ರ ಇರುತ್ತೆ ಅಂತ ಭಾವಿಸ್ತೀನಿ. ನನ್ನ ಮಗಳ ಪ್ರಕಾರ ಅವಳ ಜಲಪಾತ ಇದು. ಒಂದು ಸಂಜೆಯನ್ನ ಆರಾಮಾಗಿ ಪೀಸ್ಫುಲ್ ಆಗಿ ಕಳಿಬಹುದಾದಂತ ಒಂದು ಒಳ್ಳೆ ಜಾಗ ಇದು. ಕೊರೋನಾ ಕಾಲ ಆದ್ರಿಂದ ನಾವು ಒಂದು ಸುಮಾರು 6-7 ತಿಂಗಳದಿಂದನೇ ಎಲ್ಲೂ ಹೊರಗೆ ಹೋಗಿರ್ಲಿಲ್ಲ. ಹಾಗಾಗಿ ನಿನ್ನೆ ಅಂತೂ ತೀರ್ಮಾನ ಮಾಡಿ ಇದೊಂದು ಔಟಿಂಗ್ ಮಾಡೇ ಬೇಡಣ ಅಂತ ಅನ್ಕೊಂಡು ನಾವು ಇಲ್ಲಿಗೆ ಬಂದಿದ್ದು. ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ನಿಮ್ಗೂ ಕೂಡ ಈ ವ್ಲಾಗ್ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಇಷ್ಟ ಹೇಳ್ತಾ ಈ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತೀನಿ. ಆಸ್ ಯೂಶುವಲ್ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.